ಕನ್ಯಾ ರಾಶಿಯ ಡಿಸೆಂಬರ್ 8 ರಿಂದ ಡಿಸೆಂಬರ್ 14 ರವರೆಗಿನ ವಾರದ ಭವಿಷ್ಯ. ಕನ್ಯಾ ರಾಶಿಗೆ ಹೋಲಿಸಿದರೆ ಕೇತು 12ನೇ ಮನೆಯಲ್ಲಿರುವುದರಿಂದ, ಈ ವಾರ ಬೀದಿಗಳ ಮೇಲೆ ದೊರೆಯುವ ತೆರೆದ ವಸ್ತುಗಳನ್ನು ತಿನ್ನಬೇಡಿ, ಇಲ್ಲದಿದ್ದರೆ, ಇದ್ದಕ್ಕಿದ್ದಂತೆ ನಿಮ್ಮ ಆರೋಗ್ಯ ಹದಗೆಡುವ ಸಾಧ್ಯತೆ ಇದೆ. ಅಂತಹ ಪರಿಸ್ಥಿತಿಯಲ್ಲಿ ಸ್ವಚ್ಛ ಉತ್ತಮ ಆಹಾರವನ್ನು ಮಾತ್ರ ಸೇವಿಸಿ ಮತ್ತು ಸಾಧ್ಯವಾದರೆ ಪ್ರತಿದಿನ ನಿಯಮಿತವಾಗಿ ಸುಮಾರು 30 ನಿಮಿಷಗಳವರೆಗೆ ವಲ್ಕ ಮಾಡಲು ಪ್ರಯತ್ನಿಸಿ. ಈ ವಾರ ನೀವು ಭೂಮಿ, ರಿಯಲ್ ಎಸ್ಟೇಟ್ ಅಥವಾ ಸಾಂಸ್ಕೃತಿಕ ಯೋಜನೆಗಳತ್ತ ಗಮನ ಹರಿಸಬೇಕಾಗಿದೆ. ಏಕೆಂದರೆ ಈ ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ಈ ಸಮಯವು ಉತ್ತಮ ಸಂಯೋಜನೆಯನ್ನು ಮಾಡುತ್ತಿದೆ. ಅಂತಹ ಪರಿಸ್ಥಿತಿಯಲ್ಲಿ, ಈ ಅವಕಾಶಗಳನ್ನು ನಿಮ್ಮ ಕೈಯಿಂದ ಹೋಗಲು ಬಿಡಬೇಡಿ, ಅವುಗಳನ್ನು ಉತ್ತಮವಾಗಿ ಬಳಸಿಕೊಳ್ಳಿ. ಈ ವಾರ ನಿಮ್ಮ ಜ್ಞಾನವು ನಿಮ್ಮ ಸುತ್ತಮುತ್ತಲಿನ ಜನರನ್ನು ಮೆಚ್ಚಿಸುತ್ತದೆ. ಚಂದ್ರ ರಾಶಿಗೆ ಹೋಲಿಸಿದರೆ ಶನಿ 7ನೇ ಮನೆಯಲ್ಲಿರುವುದರಿಂದ ವಿಶೇಷವಾಗಿ ಈ ವಾರ, ನಿಮ್ಮ ಉತ್ತಮ ಸ್ವಭಾವದಿಂದಾಗಿ ನಿಮ್ಮ ಮನೆಯ ಹತ್ತಿರ ವಿರುದ್ಧ ಲಿಂಗದ ವ್ಯಕ್ತಿಯನ್ನು ನಿಮ್ಮತ್ತ ಆಕರ್ಷಿಸಲು ಸಹ ನಿಮಗೆ ಸಾಧ್ಯವಾಗುತ್ತದೆ. ಹಿಂದಿನ ಯಾವುದೇ ಕೆಲಸವನ್ನು ಪೂರ್ಣಗೊಳಿಸಲು ನೀವು ಯಾವುದೇ ಅಡೆತಡೆಗಳನ್ನು ಎದುರಿಸುತ್ತಿದ್ದರೆ, ಈ ವಾರ ನೀವು ಅದನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ, ಅದನ್ನು ನಿಮ್ಮ ತಿಳುವಳಿಕೆಯಿಂದ ಸುಲಭವಾಗಿ ತೆಗೆದುಹಾಕಬಹುದು. ಇದು ನಿಮ್ಮ ಅಧಿಕಾರಿಗಳ ಮೆಚ್ಚುಗೆಯನ್ನು ನೀಡುವುದಲ್ಲದೆ, ಇತರರಲ್ಲಿ ಉತ್ತಮ ಉದಾಹರಣೆ ನೀಡುವ ಮೂಲಕ ನೀವು ಅವರನ್ನು ಮೆಚ್ಚಿಸಲು ಸಹ ಸಾಧ್ಯವಾಗುತ್ತದೆ. ಶಿಕ್ಷಣವನ್ನು ತಕ್ಷಣವೇ ಪೂರ್ಣಗೊಳಿಸಿದವರು, ಈ ವಾರ ಉದ್ಯೋಗ ಪಡೆಯುವ ಉತ್ತಮ ಸಾಧ್ಯತೆಗಳು ಕಂಡುಬರುತ್ತಿವೆ. ಅಲ್ಲದೆ, ವಿದೇಶದಲ್ಲಿ ಅಧ್ಯಯನ ಮಾಡಲು ಬಯಸುವ ವಿದ್ಯಾರ್ಥಿಗಳ ಆಶಯಗಳು ಸಹ ಈ ಅವಧಿಯಲ್ಲಿ ಈಡೇರುವ ಸಾಧ್ಯತೆಯಿದೆ. ಈ ವಾರದ ಪರಿಹಾರ: ಪ್ರತಿದಿನ 41 ಬಾರಿ ಓಂ ಬುಧಾಯ ನಮಃ ಜಪಿಸಿ.